ನಿಶಾಸ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಬನ್ನಿ ಸೂಪರಾಗಿ ಸೊಪ್ಪು ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಈ ಬಿಗಿನರ್ಸ್ ಫ್ರೆಂಡ್ಲಿ ರೆಸಿಪಿ, ಇದು ತುಂಬಾ ಚೆನ್ನಾಗುತ್ತೆ ಮತ್ತು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಈಸಿ ವೇಯಲ್ಲಿ ಹೇಳ್ಕೊಡ್ತಿದ್ದೀನಿ, ಬನ್ನಿ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಸೊಪ್ಪುಗಳು ಬಂದುಬಿಟ್ಟು, ಒಂದನೇದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹುಳ್ಚಿಕ್ ಸೊಪ್ಪು ಮತ್ತು ಚಕ್ಕೋತ ಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾಲಕ್ ಫುಲ್ ಕಟ್ ಅಂತ ತೊಗೊಂಡಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ಅರ್ಧ, ಹುಳ್ಚಿಕ್ಕು ಒಂದು ಫುಲ್ ತೊಗೊಂಡಿದ್ದೀನಿ, ಮತ್ತು ಚಕ್ಕೊತ್ತನೂ ಅರ್ಧ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಸೊಪ್ಪುಗಳನ್ನು ನೀಟಾಗಿ 2 ಸರಿ ತೊಳ್ಕೊಬೇಕು. ನೋಡಿ 10 ನಿಮಿಷ ನೆನೆ ಇಟ್ಟಿದೆ, ಯಾವ ಥರ ಮಣ್ಣು ಬಂದಿದೆ ಅಂತ. ಸೊ ಅದಕ್ಕೆ ಮಣ್ಣಿರುತ್ತೆ, ನೀಟಾಗಿ ಅದನ್ನ ವಾಶ್ ಮಾಡ್ಕೋಬೇಕು 2 ಸರಿ. ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್. ಸೊ ನಾನಿಲ್ಲಿ ಒಂದು ಕುಕ್ಕರಿಗೆ 1 ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನ 2 ಸರಿ ವಾಶ್ ಮಾಡಬೇಕು. ವಾಶ್ ಮಾಡಿ ಎತ್ತಿಡ್ಕೋಬೇಕು, ಯಾಕೆಂದರೆ ಇದರಲ್ಲಿ ಹುಳುಗಳು ಆಗಬಾರ್ದು ಅಂತ ಪೌಡರ್ ಹಾಕಿರ್ತಾರೆ. ಸೊ ನಾವು 2 ಸರಿ ವಾಶ್ ಮಾಡೋದ್ರಿಂದ ನಮಗೆ ಆರೋಗ್ಯ ತುಂಬ ಒಳ್ಳೆಯ ತಾನೆ. ಸೊ ನಾನು ವಾಶ್ ಮಾಡಿ ಎತ್ತಿಡ್ಕೊಂತ ಎಲ್ಲ ಸೊಪ್ಪುಗಳನ್ನು ಇಲ್ಲಿ ಹೆಚ್ಕೋತಿದ್ದೀನಿ. ನೀಟಾಗಿ ಸಣ್ಣಗೆ ಹೆಚ್ಕೋಬೇಕು, ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು. ಇದಕ್ಕೆ ನಾನು 3 ಟೊಮೊಟೊನ ಹಾಕ್ತಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, 1 ಈರುಳ್ಳಿ. ಇವೆಲ್ಲವನ್ನು ಸಣ್ಣಕಾಯಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಟೊಮೊಟೊ ಕಟ್ ಮಾಡ್ತಿದ್ದೀನಿ, ಮಿಡಲಲ್ಲಿರೋ ತೆಗಿಬೇಕು, ಇದರಿಂದ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ತೆಗ್ದುಬಿಟ್ಟು ಹಾಕ್ತಿದ್ದೀನಿ. ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ, ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಜೀರಿಗೆ ಹಾಕಬೇಕು. ಹಾಕಿ ಅರಿಶಿನ ಪುಡಿ ಹಾಕಿ ಒಂದು 4 ಕಪ್ಪು ನೀರನ್ನು ಹಾಕ್ತಿದ್ದೀನಿ ನಾನಿಲ್ಲಿ. ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹೊಡಿಸ್ತಿದ್ದೀನಿ. ಸೊ 2 ವಿಜಿಲ್ ಆದರೆ ರೆಡಿಯಾಗಿರುತ್ತೆ ಸೊಪ್ಪು ಸಾರು. ಸೊ ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದೆ, ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇವಾಗ ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಮಸ್ಸಿಗುಂಡಲ್ಲಿ ಮಸ್ಕೋಬೇಕು. ನೋಡಿ ಇದು ಮಸ್ಸಿಗುಂಡ ಅಂತಾರೆ ಇದಕ್ಕೆ. ಸೊ ಇದು ನಮ್ಮೂರ ಜಾತ್ರೆ, ಚೌಡೇಶ್ವರಿ ಜಾತ್ರೆ, ಹಣೆಬೀಡು ಚೌಡೇಶ್ವರಿ ಜಾತ್ರೆಯಲ್ಲಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಮಸಿಯೋಕೆ. ಸೊ ಈ ಥರ ಚೆನ್ನಾಗಿ ಮಸಿಬೇಕು. ಅದನ್ನು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಮಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಸಿದ್ಮೇಲೆ ಇವಾಗ ನಾವು ಒಗ್ಗರಣೆ ಕೊಡೋಣ ಬನ್ನಿ ಸಾರಿಗೆ. ಸೊ ಎಣ್ಣೆ ಹಾಕ್ತಿದ್ದೀನಿ 3 ಸ್ಪೂನು. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಅರಿಶಿನ ಪುಡಿ, ಸಾಂಬಾರು ಪೌಡರು, ಇಂಗು ಹಾಕಿ ಬೇಯಿಸಿರ್ತಕ್ಕಂಥ ಸೊಪ್ಪನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷದಿಂದ 10 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಬುರು ಹೋಗೋವರೆಗೂ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಭಾಳ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.